ನಮಸ್ಕಾರ ಸ್ನೇಹಿತರೆ. ತುಲಾ ರಾಶಿಯವರ ಜೀವನದಲ್ಲಿ ಮೇ 15 ನಂತರ ಒಂದು ದೊಡ್ಡ ಬದಲಾವಣೆ ಆರಂಭವಾಗಲಿದೆ. ಇದುವರೆಗೂ ನಿಂತಿದ್ದ ಕೆಲಸಗಳು ಚಲನೆ ಪಡೆಯುತ್ತವೆ. ಮನಸ್ಸಿನಲ್ಲಿ ಇದ್ದ ಗೊಂದಲ ನಿಧಾನವಾಗಿ ದೂರವಾಗುತ್ತದೆ. ಕೆಲವರಿಗೆ ಇದು ಅದೃಷ್ಟದ ಸಮಯ, ಇನ್ನೂ ಕೆಲವರಿಗೆ ಜೀವನ ಪಾಠ ಕಲಿಸುವ ಸಮಯ. ಹಾಗಾದರೆ ಮೇ 15 ನಂತರ ತುಲಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ನಡೆಯಲಿದೆ? ಹಣಕಾಸು, ಉದ್ಯೋಗ, ಪ್ರೀತಿ, ಆರೋಗ್ಯ, ಕುಟುಂಬ, ದೇವರ ಆಶೀರ್ವಾದ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಮೊದಲು ಒಂದು ಮುಖ್ಯ ವಿಷಯ. ಮೇ 15 ನಂತರ ಗ್ರಹಗಳ ಚಲನೆ, 15 ನಂತರ ಗ್ರಹಗಳ ಚಲನೆ ತುಲಾ ರಾಶಿಯವರ ಮೇಲೆ ವಿಶೇಷ ಪರಿಣಾಮ ಬೀರುತ್ತದೆ. ಶನಿ ಮತ್ತು ಗುರು ಗ್ರಹದ ಪ್ರಭಾವದಿಂದ ಜೀವನದಲ್ಲಿ ಕೆಲವು ಕಠಿಣ ಪರೀಕ್ಷೆಗಳು ಬಂದರೂ ಅದರ ನಂತರ ದೊಡ್ಡ ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತದೆ. ತುಲಾ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು. ಯಾರಿಗೂ ನೋವು ಕೊಡಬಾರದು ಅನ್ನೋ ಮನಸ್ಸು ಇವ್ರದು. ಆದರೆ ಹಲವರು ನಿಮ್ಮ ಒಳ್ಳೆತನವನ್ನು ದುರುಪಯೋಗ ಮಾಡಿಕೊಂಡಿರಬಹುದು. ಮೇ 15 ನಂತರ ನೀವು ಬದಲಾಗ್ತೀರಿ. ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಅರಿತೀರಿ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ 5 ವರ್ಷಗಳ ಜೀವನವನ್ನ ನಿರ್ಧರಿಸಬಹುದು. ಕೆಲವರು ಹಳೆಯ ಸಂಬಂಧಗಳನ್ನು ಮುರಿದು ಹೊಸ ಬದುಕು ಆರಂಭ ಮಾಡ್ತಾರೆ. ಕೆಲವರು ಉದ್ಯೋಗ ಬದಲಾವಣೆ ಬಗ್ಗೆ ಯೋಚಿಸ್ತಾರೆ. ಇನ್ನೂ ಕೆಲವರಿಗೆ ವಿದೇಶ ಯೋಗ ಕೂಡ ಶುರುವಾಗಬಹುದು. ಇದುವರೆಗೂ ಹಣ ಬಂದರೂ ಕೈಯಲ್ಲಿ ಉಳಿತಿರ್ಲಿಲ್ಲ, ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗ್ತದೆ. ಮೇ 15 ನಂತರ ತುಲಾ ರಾಶಿಯವರಿಗೆ 2 ರೀತಿಯ ಅವಕಾಶಗಳು ಬರ್ತವೆ. ಒಂದು, ಹಳೆಯ ಕೆಲಸದಿಂದ ಲಾಭ. ಇನ್ನೊಂದು, ಹೊಸ ಆದಾಯದ ದಾರಿ. ನೀವು ಹಿಂದೆ ಮಾಡಿದ ಪರಿಶ್ರಮಕ್ಕೆ ಫಲ ಸಿಗಲು ಶುರುವಾಗ್ತದೆ. ಕೆಲವರಿಗೆ ಬಾಕಿ ಹಣ ವಾಪಸ್ ಸಿಗಬಹುದು. ಜಮೀನು ಅಥವಾ ಆಸ್ತಿ ವಿಚಾರದಲ್ಲಿ ಶುಭ ಸುದ್ದಿ ಬರಬಹುದು. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಸಿಗಬಹುದು. ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಅಥವಾ ಆನ್ಲೈನ್ ಕೆಲಸಗಳಿಂದ ಆದಾಯ ಹೆಚ್ಚಬಹುದು. ಆದರೆ ಒಂದು ಎಚ್ಚರಿಕೆ: ಯಾರನ್ನೂ ಕಣ್ಣು ಮುಚ್ಚಿ ನಂಬಬೇಡಿ. ಹಣ ಹೂಡಿಕೆ ಮಾಡುವ ಮೊದಲು 2 ಬಾರಿ ಯೋಚಿಸಿ. ಉದ್ಯೋಗದಲ್ಲಿರುವ ತುಲಾ ರಾಶಿಯವರಿಗೆ ಇದು ಅತ್ಯಂತ ಮುಖ್ಯ ಸಮಯ. ಇದುವರೆಗೂ ನಿಮ್ಮ ಕೆಲಸಕ್ಕೆ ಗೌರವ ಸಿಗಲಿಲ್ಲ ಅನ್ನಿಸಿರಬಹುದು. ಆದರೆ ಈಗ ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳಲಿದೆ. ಕೆಲವರಿಗೆ ಪ್ರಮೋಷನ್ ಯೋಗ, ಹೊಸ ಜವಾಬ್ದಾರಿ, ಸಂಬಳ ಹೆಚ್ಚಳ, ಸರ್ಕಾರಿ ಕೆಲಸದ ಅವಕಾಶ, ಇಂಟರ್ವ್ಯೂನಲ್ಲಿ ಯಶಸ್ಸು ಇವುಗಳ ಸೂಚನೆ ಕಾಣಿಸ್ತಿವೆ. ಆದರೆ ಒಂದು ವಿಷಯ ನೆನಪಿಡ್ಲಿ: ಸೋಮಾರಿತನ ಮಾಡಿದರೆ ಅವಕಾಶ ಕೈತಪ್ಪಬಹುದು. ಈ ಸಮಯದಲ್ಲಿ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸ ಮಾಡಿಕೊಳ್ಳಿ. ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿದರೆ ಮನಸ್ಸಿನ ಶಕ್ತಿ ಹೆಚ್ಚುತ್ತದೆ. ಪ್ರೀತಿಯ ವಿಷಯದಲ್ಲಿ ತುಲಾ ರಾಶಿಯವರು ತುಂಬಾ ಭಾವನಾತ್ಮಕರು. ಒಮ್ಮೆ ಯಾರನ್ನಾದರೂ ಮನಸಾರೆ ಪ್ರೀತಿಸಿದರೆ ಅವರನ್ನು ಮರೆಯೋದು ತುಂಬಾ ಕಷ್ಟ. ಮೇ 15 ನಂತರ ನಿಮ್ಮ ಪ್ರೀತಿ ಜೀವನದಲ್ಲಿ ದೊಡ್ಡ ತಿರುವು ಬರಬಹುದು. ಹಳೆಯ ಪ್ರೇಮಿಗಳು ಮತ್ತೆ ಸಂಪರ್ಕ ಮಾಡಬಹುದು, ಅಥವಾ ಹೊಸ ವ್ಯಕ್ತಿಯ ಪ್ರವೇಶದಿಂದ ಜೀವನ ಬದಲಾಗಬಹುದು. ವಿವಾಹವಾಗದವರಿಗೆ ಮದುವೆ ಯೋಗ ಕಾಣುತ್ತಿದೆ. ಆದರೆ ಈಗಾಗಲೇ ಸಂಬಂಧದಲ್ಲಿ ಸಮಸ್ಯೆ ಇರುವವರು ಕೋಪ ಕಡಿಮೆ ಮಾಡಬೇಕು, ಅನುಮಾನ ಬಿಡಬೇಕು, ಮಾತಿನಲ್ಲಿ ಜಾಗ್ರತೆ ಇರಬೇಕು. ಇಲ್ಲದಿದ್ದರೆ ಸಣ್ಣ ವಿಷಯ ದೊಡ್ಡ ಜಗಳವಾಗಬಹುದು. ತುಲಾ ರಾಶಿಯವರು ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ವಿಶೇಷವಾಗಿ ತಲೆನೋವು, ನಿದ್ರೆ ಸಮಸ್ಯೆ, ಮಾನಸಿಕ ಒತ್ತಡ, ಹೊಟ್ಟೆ ಸಮಸ್ಯೆ, ಬೆನ್ನು ನೋವು ಇವು ಕಾಣಿಸಬಹುದು. ಹೆಚ್ಚು ಯೋಚಿಸುವ ಸ್ವಭಾವವೇ ನಿಮ್ಮ ದೊಡ್ಡ ಶತ್ರು. ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಪ್ರತಿದಿನ ತುಳಸಿ ಎಲೆ ಸೇವನೆ, ಶಿವನ ನಾಮಸ್ಮರಣೆ, ಸಂಜೆ ದೀಪ ಹಚ್ಚುವುದು ಇವು ನಿಮಗೆ ಮಾನಸಿಕ ಶಾಂತಿ ನೀಡುತ್ತದೆ. ಮೇ 15 ನಂತರ ತುಲಾ ರಾಶಿಯವರ ಮೇಲೆ ದೇವರ ಕೃಪೆ ಹೆಚ್ಚಾಗಲಿದೆ. ವಿಶೇಷವಾಗಿ ಮಹಾಲಕ್ಷ್ಮಿ ಆಶೀರ್ವಾದ, ಶುಕ್ರ ಗ್ರಹದ ಅನುಗ್ರಹ, ಗುರು ಕಟಾಕ್ಷ ಇವುಗಳಿಂದ ಜೀವನದಲ್ಲಿ ನಿಧಾನವಾಗಿ ಬೆಳಕು ಕಾಣಿಸುತ್ತಿದೆ. ಶುಕ್ರವಾರದಂದು ಲಕ್ಷ್ಮೀದೇವಿಗೆ ಕಮಲ ಹೂ ಅರ್ಪಿಸಿ, ಬಡವರಿಗೆ ಆಹಾರ ನೀಡಿ, ಬಿಳಿ ಬಟ್ಟೆ ಧರಿಸಿ. ಇದರಿಂದ ಅದೃಷ್ಟ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ 3 ವಿಶೇಷ ಸೂಚನೆಗಳು ಕಾಣಬಹುದು. ಹಳೆಯ ಸ್ನೇಹಿತರು ಮತ್ತೆ ಸಂಪರ್ಕ ಮಾಡುವುದು, ಆಗಾಗ ಒಂದೇ ಕನಸು ಕಾಣುವುದು, ದೇವಾಲಯಕ್ಕೆ ಹೋಗಬೇಕೆಂಬ ಮನಸ್ಸು ಹೆಚ್ಚಾಗುವುದು. ಇವು ದೇವರು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭ ಮಾಡುತ್ತಿದ್ದಾರೆ ಅನ್ನೋದರ ಸೂಚನೆ. ತುಲಾ ರಾಶಿಯವರೇ, ನೀವು ತುಂಬಾ ನೋವು ಅನುಭವಿಸಿದ್ದೀರಿ. ಯಾರಿಗೂ ಹೇಳಲಾಗದ ಕಷ್ಟಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀರಿ. ಆದರೆ ದೇವರು ನಿಮ್ಮ ಪರಿಶ್ರಮ ನೋಡುತ್ತಿದ್ದಾನೆ. ಮೇ 15 ನಂತರ ನಿಧಾನವಾಗಿ ನಿಮ್ಮ ಜೀವನದ ಕತ್ತಲೆ ದೂರವಾಗಲಿದೆ. ಒಂದು ದಿನ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರೇ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವರು. ಆದ್ದರಿಂದ ಧೈರ್ಯ ಕಳೆದುಕೊಳ್ಳಬೇಡಿ. ದೇವರನ್ನು ನಂಬಿ ನಿಮ್ಮ ಪರಿಶ್ರಮ ನಿಲ್ಲಿಸಬೇಡಿ.
ಯಾಕೆಂದರೆ ನಿಮ್ಮ ಸಮಯ ಆರಂಭವಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ, ಮತ್ತು ಇಂತಹ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.